ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮೇಘಾದ್ರಯ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ASRS ಮನಿ ಮಂತ್ರ ಕನ್ನಡ. ಎಂದಿನಂತೆ ಇವತ್ತು ಕೂಡ ನಮ್ಮ ಪ್ರೀತಿಯ ಗುರುಗಳಾದ ಶ್ರೀ ಅನಂತ ಶ್ರೀರಾಮ ಗುರುಜಿ ಅವರಿದ್ದಾರೆ. ಬನ್ನಿ ಅವ್ರನ್ನ ಸ್ವಾಗತಿಸ್ಕೊಂಡ್ಬಿಡೋಣ ಕಾರ್ಯಕ್ರಮಕ್ಕೆ. ಗುರುಜಿ ನಮಸ್ತೆ, ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಕನ್ನಡ ನಾಡಿನ ಎಲ್ಲಾ ಜನತೆಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ. ದುಬೈಗೆ ಹೋಗಿದ್ರಿ. ಐ ಹೋಪ್ ತುಂಬಾನೇ ಒಳ್ಳೆ ಎಂಜಾಯ್ ಮಾಡಿದ್ರಿ ಅನ್ಸುತ್ತೆ ಗುರುಜಿ. ಹಾಗೆ ಅಲ್ಲಿದ್ದ ಮೀಟಿಂಗ್ ಕೂಡ ಸಕ್ಸಸ್ಫುಲ್ ಆಯ್ತು ಅಂತ ಅನ್ಸುತ್ತೆ. ತುಂಬಾ ಚೆನ್ನಾಗಿ ಕೇಳಿದ್ದಾರೆ ಈ ಪ್ರಶ್ನೆನ. ಗುರುಜಿ ದುಬೈಗೆ ಏನಕ್ಕೆ ಹೋಗಿದ್ರು, ಹಾಗೆ ಅಲ್ಲಿ ಏನ್ ಮಾಡಿದ್ರು ಅಂತ. ಸೊ ಅದನ್ನ ನೀವು ನಮ್ ಜೊತೆ ಹಾಗೆ ನಮ್ಮ ಮನಿ ಮಂತ್ರ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಬೇಕು. ಅಂಡ್ ಇನ್ನೂ ಒಂದ್ ಕ್ವೆಶ್ಚನ್ ಎಲ್ರು ಕೇಳಿದಾರೆ, ಅದೇನಂದ್ರೆ ಮನೇಲಿ ಮಕ್ಳು ತಂದೆ ತಾಯಿಗೆ ಮಾತು ಕೇಳಲ್ಲ. ಅದೊಂದು ಕಂಪ್ಲೇಂಟ್ ಎಲ್ರ ಮಕ್ಳು ಇದ್ದಿರುತ್ತೆ. ಚಿಕ್ಕ ಪುಟ್ಟ ವಿಷಯ ಆದ ಓಕೆ, ಬಟ್ ತುಂಬಾನೇ ವಿರುದ್ಧವಾಗಿ ನಡ್ಕೊಳ್ತಾರೆ ಕೆಲವ್ರ ಮಕ್ಳಂತೂ. ಅದಕ್ಕೆ ಏನಾದ್ರು ಅಫರ್ಮೇಶನ್ಸ್ ಇದೆಯಾ ಅಂತ ಕೇಳ್ತಿದ್ದಾರೆ. ಸೊ ಈ ಎರಡು ಪ್ರಶ್ನೆಗಳಿಗೆ ನಮ್ಮ ಮನಿ ಮಂತ್ರ ಫ್ಯಾಮಿಲಿಗೆ ನಿಮ್ಮ ಉತ್ತರ ಏನು? ಓಕೆಮ್ಮ, ಆಯ್ತು. ಈ ದುಬೈ ಅಂದ ತಕ್ಷಣನೇ ನಮಗೆ ಆ ದುಬೈಗೆ ಹೋದ ತಕ್ಷಣ ಹೇಗಿತ್ತಮ್ಮ ಅಂತಂದ್ರೆ, ನಮ್ಮ ದೇಶಕ್ಕೂ ಆ ದುಬೈ ಅನ್ನೋ ದೇಶಕ್ಕೂ ತುಂಬಾ ಅಜಗಜಾಂತರ ಅಂತ ಹೇಳ್ಬೋದು. ಯಾಕಂತಂದ್ರೆ ಎಲ್ಲಿನೂ ಸಹ ಒಂದು ಮೋರಿಯ ವ್ಯವಸ್ಥೆ ಇರೋದಿಲ್ಲ, ಒಂದು ಅಲ್ಲ ಲೈಟ್ ಕಂಬ ಪೋಲ್ ಅನ್ನೋದಿರೋದಿಲ್ಲ, ಟ್ರಾಫಿಕ್ ಸಿಗ್ನಲ್ ಅನ್ನೋದಿರೋದಿಲ್ಲ, ಎಲ್ಲಿನೂ ಒಬ್ಬ ಪೊಲೀಸವರು ಕಾಣಿಸೋದಿಲ್ಲ, ಟ್ರಾಫಿಕ್ ಸಿಗ್ನಲ್ ಪೊಲೀಸವರೇ ಇರೋದಿಲ್ಲ. ಹೆಂಗೆ ಅಂದ್ರೆ ನನಗೂ ಒಂಥರ ಆಶ್ಚರ್ಯ ಆಯ್ತು. ಹೋದ ತಕ್ಷಣ ಎಲ್ಲಿ ನೋಡಿದ್ರೆ ನನ್ಗೆ ಯಾರು ಇಲ್ವಲ್ಲ, ಟ್ರಾಫಿಕ್ ಪೊಲೀಸೇ ಇಲ್ಲ. ಮತ್ತೆ ಎಲ್ಲಿನೂ ನಮ್ಮ ಕಡೆ ನೋಡಿದ್ರೆ ಎಲ್ಲಿ ನೋಡಿದ್ರೆ ಕಾಲುವೆಗಳಲ್ಲಿ ನೀರು ಹರಿತಾ ಇರುತ್ತೆ, ಗಲೀಜ್ ನೋಡಿದ್ರೆ ಆಗ್ತಾ ಇರುತ್ತೆ. ಆದ್ರೆ ಆ ದುಬೈಯಲ್ಲಿ ನಾವೆಲ್ಲಿನೂ ಒಂದು ಮೋರಿಯನ್ನು ಸಹ ನೋಡಿ. ಮತ್ತೆ ಲೈಟ್ ಕಂಬ ಇರುತ್ತಲ್ಲ, ನಮ್ಮ ಕಡೆ ನೋಡಿದ್ರೆ ಎಲ್ಲಿ ಮನೆಗಳ ಮುಂದೆ ಎಲ್ಲ ಲೈಟ್ ಕಂಬ ಇರುತ್ತೆ. ದುಬೈ ಎಲ್ಲ ಸುತ್ತಿದ್ರೇನು ಒಂದು ಲೈಟ್ ಕಂಬ ಕಾಣಿಸೋದಿಲ್ಲ. ಅಷ್ಟು ಸಿಸ್ಟಮೆಟಿಕ್. ಮತ್ತೆ ಮರಳುಗಾಡ, ತುಂಬಾ ಮರಳುಗಾಡು ಆದ್ರೇನು ಸಹ ರಸ್ತೆಯಲ್ಲಿ ಹೂಗಳನ್ನು ಬೆಳೆದಿದೆ. ರಸ್ತೆ ಎಷ್ಟು ಅಗಲ ಇರುತ್ತೆ ಅಷ್ಟೇ ಅಗಲನು ಸಹ ಹೂಗಳನ್ನು ಆಸಿದ ರೀತಿಯಲ್ಲಿ ಹೂಗಳನ್ನು ಬೆಳೆದಿದ್ದಾರೆ. ಅಂದ್ರೆ ಅದನ್ನೆಲ್ಲ ನೋಡಿದಾಗ ನಮ್ಮ ದೇಶನೂ ಅದೇ ತರ ಮುಂದುವರಿಬೇಕು, ನಮ್ಮ ದೇಶನೂ ಅದೇ ತರ ಆದ್ರೆ ತುಂಬಾ ಚೆನ್ನಾಗಿರುತ್ತೆ ಅನ್ಸುತ್ತೆ. ಅಲ್ಲಿ ಪೋರ್ಚ್ ಖಲೀಫಾ ಅಂತ ಒಂದಿದೆ. ಅದು ಏನು ಅಂತಂದ್ರೆ 125 ಫ್ಲೋರ್, 125 ಫ್ಲೋರು 52 ಸೆಕೆಂಡ್ ಅಲ್ಲಿ ಲಿಫ್ಟ್ ಹೋಗುತ್ತೆ, ಹತ್ತುತ್ತೆ, ಮತ್ತೆ 52 ಸೆಕೆಂಡ್ ಅಲ್ಲಿ ಕೆಳಗಡೆ ಬಂದ್ಬಿಡುತ್ತೆ. ಬರೀ 52 ಸೆಕೆಂಡ್, 1 ನಿಮಿಷನೂ ಅಲ್ಲ, 52 ಸೆಕೆಂಡ್ಗೆ 125 ಫ್ಲೋರ್ ಹತ್ತಿರ್ತೀವಿ. ಮತ್ತೆ 52 ಸೆಕೆಂಡ್ಗೆ ಕೆಳಗಡೆ ಬಂದ್ಬಿಟ್ಟು ಅಷ್ಟು ಫಾಸ್ಟ್ ಆಗಿ ಟೆಕ್ನಾಲಜಿ ಅನ್ನೋದನ್ನ ಕಂಡಿಟ್ಟಿದ್ದಾರೆ. ಹಾಗಾಗಿ ದುಬೈಯನ್ನು ನೋಡಿದಾಗ ತುಂಬಾ ಒಂದು ಸಂತೋಷನೇ ಆಯ್ತು ಅಂತ ಹೇಳ್ಬೇಕು. ನಮ್ಮ ಮನಿ ಮಂತ್ರ ಕ್ಲಾಸ್ಗೆ ಯಾರು ಬರ್ತಾರೆ, ನಮ್ಮ ವಿಡಿಯೋಸನ್ನು ಯಾರು ಫಾಲೋ ಮಾಡ್ತಾರೆ, ನಮ್ಮ ಮನಿ ಮಂತ್ರ ಫ್ಯಾಮಿಲಿ ಅಂತ ಹೇಳ್ಬೋದು, ಅವ್ರನ್ನೆಲ್ಲರನ್ನೂ ಒಂದ್ಸತಿ ದುಬೈಗೆ ಕರ್ಕೊಂಡ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ವಿ. ಅವ್ರಿಗೂ ದುಬೈ ತೋರಿಸ್ಬೇಕು, ಯಾಕೆಂತಂದ್ರೆ ಅಂತ ದೇಶವನ್ನ ನೋಡ್ಬೇಕು ಅವರು ಅಂತ ಅನ್ನಿಸ್ತು. ನಾವು ಹೋಗಿದ್ದ ಉದ್ದೇಶ ಏನು ಅಂತಂದ್ರೆ, ನಾವು ಒಬ್ಬ ಕೋಚನ್ನ, ಒಬ್ಬ ಗುರುವನ್ನ ಮೀಟ್ ಮಾಡೋದಕ್ಕೆ ಹೋಗಿದ್ದು. ಅಲ್ಲಿ ಹೋದ ನಂತರ ಆ ದುಬೈ ಎಲ್ಲ ಸುತ್ತಿದಾಗ ಅವ್ರ ಜೊತೆಯಲ್ಲಿ ತುಂಬಾ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಅದನ್ನೆಲ್ಲ ನಾವಿನ್ನೂ ಹೇಳ್ತಾ ಇದೀವಲ್ವಾ, ನಿತ್ಯ ವಿದ್ಯಾರ್ಥಿಯಾಗಿ ಈಗ್ಲೂ ಸಹ ನಾವು ನಿತ್ಯ ವಿದ್ಯಾರ್ಥಿಯಾಗಿ ಕಲಿಯೋದ್ರಲ್ಲೇ ಇದ್ವಿ. ಹಾಗಾಗಿ ಕಲಿಯೋದಕ್ಕೆ ಎಲ್ಲಿ ಬೇಕಾಗಿದ್ರು ಹೋಗ್ತೀವಿ, ಏನ್ ಬೇಕಾಗಿದ್ರು ಕಲಿಯೋದಕ್ಕೆ ರೆಡಿ ಆಗಿರ್ತೀವಿ. ಹಂಗಾಗಿ ದುಬೈಗೆ ಹೋಗಿದ್ದು ತುಂಬಾ ಚೆನ್ನಾಗಿತ್ತಮ್ಮ. ದುಬೈ ಟೂರ್ ಎಲ್ಲ ತುಂಬಾ ಚೆನ್ನಾಗಾಯ್ತು. ತುಂಬಾ ಎಂಜಾಯ್ ಮಾಡಿದೀರಾ ಅನ್ಸುತ್ತೆ, ಜೊತೆಗೆ ಅಬ್ಸರ್ವೇಷನ್ ಜಾಸ್ತಿ ಮಾಡಿದೀರಾ. ಹೌದು, ದುಬೈ ಪ್ರೇಮ್ ಅಂತ ಇದೆ, ಪ್ರೇಮ್ ಅಂತ. ಅಲ್ಲೆಲ್ಲ ದುಬೈಗೆ ಹೋದಾಗ ಇವೆಲ್ಲ ನೋಡ್ಬೇಕಾಗಿರುವಂತ ಪ್ಲೇಸಸ್. ದುಬೈ ಪ್ರೇಮ್ ಇದೆ, ಅದು ಒಂದು ಫೋಟೋ ಫ್ರೇಮ್ ಯಾವ ತರ ಇರುತ್ತೆ, ದೂರದಿಂದ ನೋಡಿದ್ರೆ ಅಷ್ಟೇ ಇರುತ್ತೆ. ಆದ್ರೆ 125 ಫ್ಲೋರ್ ಇರುತ್ತೆ. ಅದು ಹತ್ತದ ಮೇಲೆ ಆ 125 ಫ್ಲೋರ್ ಇಂದ ಕೆಳಗಡೆ ಯಾರು ಓಡಾಡ್ತಾ ಇದಾರೆ ಅನ್ನೋದು ಕಾಣಿಸುತ್ತೆ. ಅದು ದುಬೈ ಪ್ರೇಮ್ ಅಂತ. ಮತ್ತೆ ಮಿರಾಕಲ್ ಪಾರ್ಕ್ ಅಂತ ಹೊಂದಿದೆ. ಮಿರಾಕಲ್ ಪಾರ್ಕ್ ಅಲ್ಲಿ ಆ ಹೂವಿನ ಆ ಡಿಸೈನ್ಸ್ ನೋಡ್ಬೇಕು. ಹೋದ್ರ ಬಾಬಾ, ಆ ಕೈಲಾಸದಲ್ಲಿ ಕೈಲಾಸ ಅಂತೀವಲ್ವಾ ನಾವೆಲ್ಲಿ, ಕೈಲಾಸ ಅದೇ ಕೈಲಾಸ ಅನ್ಕೊಂಡ್ಬಿಟ್ಟು ಅಷ್ಟು ಮಿರಾಕಲ್. ಆ ಪಾರ್ಕ್ ಹೆಸರೇ ಮಿರಾಕಲ್, ಅದಕ್ಕೆ ಅದು ಮಿರಾಕಲ್ ಆಗಿ ಮಾಡಿದ್ದಾರೆ. ಹಾಗಾಗಿ ತುಂಬಾ ದುಬೈಯಲ್ಲಿ ಇನ್ನೂ ತುಂಬಾ ಒಳ್ಳೆ ಒಳ್ಳೆ ಪ್ಲೇಸಸ್ ಇದೆ. ಯಾವಾಗ್ಲಾದ್ರೂ ಹೋದ್ರೆ ಯಾರೇ ಆಗಲಿ ಹೋಗಿ ನೋಡ್ಬೋದು.
ಓಕೆ. ಈಗ ನಾವು ನಮ್ಮ ಸಬ್ಜೆಕ್ಟನ್ನು ಫಾಲೋ ಮಾಡುವಂಥವ್ರಿಗೆ ಮತ್ತು ವಿಡಿಯೋಗಳನ್ನು ಫಾಲೋ ಮಾಡುವಂಥವ್ರಿಗೆ ನಾವು ಯಾಕೆ ಇನ್ನೂ ಅವ್ರು ಬೇಗನೆ ಹಣವನ್ನು ಸಂಪಾದನೆ ಮಾಡಬಾರ್ದು ಅಂತ ನಾವು ಆಲೋಚನೆ ಮಾಡಿದಾಗ ಇಲ್ಲಿ 90% ಜನಕ್ಕೆ ಏನಾಗ್ತಾ ಇದೆ ಅಂತಂದಾಗ ಆ ಕಡೆ ಸುತ್ತಿ ಈ ಕಡೆ ಸುತ್ತಿ ನೆಗೆಟಿವ್ ಕಡೆನೇ ಹೇಳ್ಕೊಂಡು ಹೌದು. ಅಂದರೆ ಈಗ ಅವರಿಗೆ ಒಂದು 10 ಲಕ್ಷ ಸಾಲ ಇದೆ. 10 ಲಕ್ಷ ಸಾಲ ಇದ್ದಾಗ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಅವ್ರಿಗೆ ಗಮನ ಎಲ್ಲ ನಿಮಿಷಕ್ಕೂ ಆ 10 ಲಕ್ಷ ಸಾಲದ ಕಡೆನೇ ಹೋಗ್ತಾ ಇದೆ. ಇಲ್ಲ ಅಂತಂದ್ರೆ ಯಾವುದೋ ಅವ್ರ ಜೀವನದಲ್ಲಿ ಒಂದು ಸಂಘಟನೆ ನಡೆದಿರುತ್ತೆ, ಬ್ಯಾಡ್ ಸಿಚುವೇಶನ್, ಅದ್ರ ಕಡೆನೇ ಹೇಳ್ಕೊಂಡು ಹೋಗ್ತಾ ಇರುತ್ತೆ. ಹೌದು. ಈಗ ಇರುವಂತದ್ದನ್ನ ಯಾರು ಅಬ್ಸರ್ವ್ ಮಾಡಿ, ಈಗ ನೋಡಿ ನಿಮ್ಮ ಜೀವನದಲ್ಲಿ ಇದು ತುಂಬಾ ಒಳ್ಳೆ ಟೆಕ್ನಿಕ್ ಅಂತ ಹೇಳ್ಬೇಕು. ಇದನ್ನ ಫಾಲೋ ಮಾಡಿದ್ರೆ ಅವರಿಗೆ ನೆಗೆಟಿವ್ ಅನ್ನೋದೇ ಬರೋದಿಲ್ಲ. ಓಕೆ. ಇದನ್ನ ನೀಟಾಗಿ ಫಾಲೋ ಮಾಡಿ ನಿಮ್ಗೆ ನೆಗೆಟಿವ್ ಅನ್ನೋದೇ ಬರೋದಿಲ್ಲ. ಯಾವ ರೀತಿ ಅಂತಂದ್ರೆ ಈಗ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆ ಸಂತೋಷವನ್ನು ಕೊಟ್ಟಿರುವಂತಹ ಒಂದು ಸನ್ನಿವೇಶ ನಿಮ್ಮ ಜೀವನದಲ್ಲಿ ಯಾವುದೇ ಅದು ನಡೆದಿದೆ. ಒಂದು 5 ನಿಮಿಷ ನೀವು ಟೈಮನ್ನು ನಿಮಗಾಗಿ ನೀವು ಫ್ರೀ ಮಾಡ್ಕೊಂಡು ಕುಳಿತುಕೊಂಡಾಗ ನಿಮ್ಮ ಜೀವನದಲ್ಲಿ ನಿಮ್ಗೆ ಏನು ಸಂತೋಷವನ್ನು ಕೊಟ್ಟಂತಹ ಸಂಘಟನೆಗಳಿವೆ ಅದನ್ನೆಲ್ಲವನ್ನು ಒಂದು ಲೀಸ್ಟ್ ಮಾಡಿ. ಓಕೆ. ನಿಮ್ಮ ಜೀವನದಲ್ಲಿ ಅದು ಯಾವ ರೀತಿ ನಿಮ್ಗೆ ಸಂತೋಷ ಕೊಟ್ಟಿದೆ, ಆ ಸನ್ನಿವೇಶದಲ್ಲಿ ಯಾರ್ಯಾರಿದ್ರು, ಅಲ್ಲಿ ನಿಮಗೆ ಯಾರು ಹೆಲ್ಪ್ ಮಾಡಿದ್ರು, ಆ ಸನ್ನಿವೇಶ ನಡೆಯೋದಕ್ಕೆ ಅಲ್ಲಿ ನಿಮಗೆ ಎಷ್ಟು ಸಂತೋಷ ಆಯಿತು, ಅದು ಏಂದರಿಂದ ಆಯ್ತು, ಅದನ್ನೆಲ್ಲ ನೀವು ಜ್ಞಾಪಕ ಮಾಡ್ಕೊತಾ ಇರೋದು. ಒಂದು ದಿನಕ್ಕೆ ಒಂದು 5 ಸನ್ನಿವೇಶ ಇಲ್ಲ ಒಂದು 10 ಆ ಸನ್ನಿವೇಶಗಳನ್ನು ನೀವೇನ್ ಮಾಡ್ಬೇಕು ಅಂತಂದ್ರೆ ಬರ್ಕೊಬೇಕು. ಓಕೆ. ಇಲ್ಲ ನಿಮ್ಮ ಸ್ಕೂಲಲ್ಲಿ ನಿಮ್ಗೆ ಯಾವುದೋ ಒಂದು ಅವಾರ್ಡ್ ಬಂದಿರ್ಬೋದು, ಇಲ್ಲ ಸ್ಪೋರ್ಟ್ಸ್ ಅಲ್ಲಿ ಗೆದ್ದಿರ್ಬೋದು, ಆ ರೀತಿಯಾದಂಥ ಒಂದು ಸನ್ನಿವೇಶಗಳನ್ನ, ಇಲ್ಲ ನೀವು ಮದುವೆ ಆದಂಥ ದಿನ ಆ ಸಂತೋಷವನ್ನ ಯಾವ ರೀತಿ ನೀವು ವ್ಯಕ್ತಪಡಿಸ್ತಾ ಇದ್ರಿ, ಇದನ್ನೆಲ್ಲ ಯಾವುದೇ ಒಂದು ಸನ್ನಿವೇಶವನ್ನ ನೀವು ಒಂದು ಬುಕ್ಕಲ್ಲಿ ಬರ್ಕೊಬೇಕು. ಬರ್ಕೊಂಡಾಗ ಏನಾಗುತ್ತೆ ಅಂತಂದಾಗ ನಿಮಗೆ ಆ ಊಹ ಏನಿದೆ ಅದು ನಿಮ್ಮ ಹಿಂದೆಗೆ ಕರ್ಕೊಂಡು ಹೋಗುತ್ತೆ. ಆಗೇನಾಗುತ್ತೆ ಅಂತಂದಾಗ ಇಲ್ಲಿ ನಿಮಗೆ ಬರುವಂತ ನೆಗೆಟಿವ್ಸ್ ಎಲ್ಲ ಮರ್ತೋಗುತ್ತೆ. ಓಕೆ. ಅರ್ಥ ಆಯ್ತಾ? ನಿಮ್ಮ ಮನಸ್ಸೆಲ್ಲ ಎಲ್ಲಿರುತ್ತೆ? ಪಾಸಿಟಿವ್ ಕಡೆ ಇರುತ್ತೆ. ಅಲ್ಲಿ ನಡೆದಂತಹ ಆ ಸನ್ನಿವೇಶದ ಮೇಲೆ ಇರುತ್ತೆ. ಹೌದು ಅಲ್ವಾ? ಆ ಸನ್ನಿವೇಶದ ಮೇಲೆ ಇದ್ದಾಗ ಬೇರೆ ಕಡೆ ನಿಮ್ ಗಮನ ಹೋಗುತ್ತೆ. ಕರೆಕ್ಟ್. ಆ ದಿವಸ ಈ ರೀತಿ ಆಗಿತ್ತು, ಈ ರೀತಿ ನಾನು ಮಾಡಿದ್ದೆ, ಅದನ್ನೇ ನೀವು ಏನ್ ಮಾಡ್ತಾ ಇರ್ತೀರಾ, ಅದನ್ನೇ ನೀವು ಊಹೆ ಮಾಡ್ತಾ ಇರ್ತೀರ ಅಲ್ವಾ? ನಿಮ್ಮ ಊಹಾಶಕ್ತಿ ಏನಿರುತ್ತೆ ಅಲ್ಲಿಗೆ ಹೋಗ್ತಾ ಇರೋದು. ಖಂಡಿತ. ಅದರಿಂದ ನೀವು ಆ ಸನ್ನಿವೇಶಗಳನ್ನೆಲ್ಲ ಒಂದು ಲೀಸ್ಟ್ ಮಾಡ್ಕೊಳ್ಳಿ. ಆ ಸನ್ನಿವೇಶಗಳಲ್ಲಿ ಯಾರು ನಿಮ್ಗೆ ಹೆಲ್ಪ್ ಮಾಡಿದ್ದಾರೆ ಅವ್ರನ್ನೆಲ್ಲ ನೆನೆಸ್ಕೊಳ್ಳಿ. ನಂತರ ಈಗ ಏನ್ ಮಾಡ್ಬೇಕು ಅಂದ್ರೆ ಇನ್ನೊಂದು ನೀವು ಟೆಕ್ನಿಕ್ ಅನ್ನು ಮಾಡ್ಬೇಕು. ಇಲ್ಲಿ ಏನ್ ಟೆಕ್ನಿಕ್ ಅಂತಂದ್ರೆ, ಈಗ ಆ ಸನ್ನಿವೇಶಕ್ಕೆ ನಿಮ್ಗೆ ಅಷ್ಟು ಸಂತೋಷ ಕೊಟ್ಟಿದೆ, ಇನ್ನೂ ಹೆಚ್ಚಾಗಿ ಸಂತೋಷವನ್ನು ಕೊಡಬೇಕು ಅಂತಂದ್ರೆ ನೀವೇನ್ ಮಾಡ್ಬೇಕು, ನಿಮ್ಗೆ ಎಷ್ಟು ದುಡ್ಡು ಬೇಕು ಅದನ್ನ ಒಂದು ಪೇಪರಲ್ಲಿ ಬರ್ಕೊಬೇಕು. ಓಕೆ. ಒಂದು ಬುಕ್ಕಲ್ಲಿ ಬರ್ಕೊಂಡು ನೀವು ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಓಕೆ ಗುರುಜಿ, ಥ್ಯಾಂಕ್ ಯು. ನಿಮ್ಮ ದುಬೈ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ರಿ, ಹಾಗೆ ಲೋಹಿತ್ ಭರವಸೆ ಅಂತ ಹೇಳಿದ್ರಿ. ಅದ್ರ ಜೊತೆಗೆ ನಮ್ಮ 80 ವಿಡಿಯೋಗಳು ಮತ್ತೆ ಎಷ್ಟೋ ಕ್ಲಾಸ್ಗಳಾಗಿದೆ, ಸುಮಾರು ಕ್ಲಾಸಸ್ಗಳು, ಅದರಿಂದ ತುಂಬಾ ಜನ ಪ್ರಯೋಜನ ಪಡ್ಕೊಂಡಿದ್ದಾರೆ. ಅದು ವಿಥೌಟ್ ಎನಿ ನೆಗೆಟಿವ್ ಥಾಟ್ಸ್. ಅದನ್ನು ಕೂಡ ನಮ್ಗೆ ಶೇರ್ ಮಾಡಿದ್ರಿ. ಹಾಗೆ ಮನೇಲಿ ಮಕ್ಕಳು ಅಪ್ಪ ಅಮ್ಮ ಹೇಳಿ ಕೇಳ್ತಿಲ್ಲ ಅಥವಾ ತುಂಬಾ ವಿರುದ್ಧವಾಗಿ ಆಡ್ತಿದ್ದಾರೆ ಅಂತ ಅಂದ್ರೆ ಅದಕ್ಕೂ ಕೂಡ ಒಂದು ಅಫರ್ಮೇಶನ್ ಹೇಳ್ಕೊಡ್ರಿ. ತುಂಬಾನೇ ಧನ್ಯವಾದಗಳು ನಮ್ಮ ವೀಕ್ಷಕರ ಪರವಾಗಿ ನಿಮ್ಗೆ. ಹಾಗೆ ನಮ್ಮ ವೀಕ್ಷಕರಿಗೆಲ್ಲ ಈ ವಿಡಿಯೋ ತುಂಬಾನೇ ಹೆಲ್ಪ್ಫುಲ್ ಆಯ್ತು ಅಂತ ಅನ್ಕೊಳ್ತೀನಿ. ಹಾಗೆ ತುಂಬಾ ಜನ ಕೇಳ್ತಿದ್ದಂತ ಕ್ಯೂರಿಯಾಸಿಟಿ ಯುಕ್ತ ಪ್ರಶ್ನೆಗೆ ಇವತ್ತು ಉತ್ತರ ಸಿಕ್ತು ಅಂತ ಭಾವಿಸ್ತೀನಿ. ಎಲ್ರಿಗೂ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಗುರುಜಿ, ನಿಮ್ಗೂ ಕೂಡ ಧನ್ಯವಾದಗಳು.